S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. S9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಇವಾಗ ನೋಡೋಣ ಇವತ್ತಿನ ಮತ್ತು ಇಂದಿನ ಸ್ಪೆಷಲ್ ಸುದ್ದಿಗಳಿಂದ. ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ. ಖಾನಾಪುರ ಕಾಂಗ್ರೆಸ್ ಶಾಸಕಿ ಅಂಜಲಿ ನಿಂಬಾಳ್ಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಾಗೆಯೇ ಖಾನಾಪುರ ಮಲಪ್ರಭಾ ತಾಲೂಕು ಮೈದಾನದಲ್ಲಿ ಜಮಾವಣೆಗೊಂಡಿರುವ ಯುವಕರಿಗೆ ಸಾಥ್ ನೀಡುವ ಮೂಲಕ ಶಾಸಕಿ ಅಂಜಲಿ ನಿಂಬಾಳ್ಕರ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. मोदी को हटाओ, मोदी को हटाओ, मोदी को हटाओ, हमारी एक्शन, इंडियन आर्मी, जय जवान, जय जवान। पूरा खानापुर का 3000 जो भर्ती होने के लिए युवा ने मेडिकल पास किया है, फिजिकल एग्जाम पास किया है, उनको नौकरी देनी चाहिए। ये मांग लेके आज हम रास्ते पे बैठे हैं। पूरा दिन हम बैठेंगे जब तक वो मोदी का टॉप खाली करो, खाली करो, मोदी सरकार खाली करो, खाली करो, खाली करो, मोदी सरकार खाली करो। और इसीलिए आज आम्हाला कोणाला त्रास द्यायचा नाहीये. खानापूरच्या प्रत्येक युवाला, प्रत्येक वरिष्ठ बंधूंना, माझ्या आया बहिणींना विनंती करते, सगळेजण ह्या पोरांबरोबर उभा राहूया. कारण आज ही पोरं आहेत, उद्या तुमची पोरं असणार आणि ही नाही तर दुसरी असणार. खानापूर तालुक्यामध्ये मिलिटरी भरतीशिवाय दुसरा पर्याय आपल्याला नोकरीचा कुठला अजून दिलेला नाही आहे. त्याला पण न्याय मिळत नाहीये म्हणून आज आम्ही रस्त्यावर बसलेलो आहोत आणि तुम्ही सगळ्यांनी या पोरांबरोबर उभं राहायला पाहिजे ही एक विनंती. मुर्दाबाद, मुर्दाबाद, मोदी सरकार मुर्दाबाद, 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 मोदी सरकार मुर्दाबाद. आमची एक्झाम झालीच पाहिजे, झालीच पाहिजे, झालीच पाहिजे, आमची एक्झाम झालीच पाहिजे, झालीच पाहिजे, झालीच पाहिजे. ಅದಕ್ಕೆ ನಿಮ್ಮ ಎಲ್ಲರಿಗೆ ನಾನು ಅಹೋರಾತ್ರಿ ಬೆಂಬಲ ಕೊಡ್ಲಿಕ್ಕೆ ತಯಾರಿದ್ದೀನಿ. ಈ ಅನ್ಯಾಯ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು. ಅಹೋರಾತ್ರಿ ಇರಲಿ, 1 ತಿಂಗಳ ಇರಲಿ, 2 ತಿಂಗಳ ಇರಲಿ, ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೂ ಹೋರಾಟ. ನಾವು ಎಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಯುವಕರು ಬಳಿಕ ಕ್ರೀಡಾಂಗಣದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ. ಸೇನಾ ನೇಮಕಾತಿ ಹೊಸ ನಿಯಮ ಅಗ್ನಿಪಥ್ ಕೈಬಿಡುವಂತೆ ಶಾಸಕಿ ನಿಂಬಾಳ್ಕರ್ ಪಟ್ಟು ಹಿಡಿದರು. ನಂತರ ಖಾನಾಪುರ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು. ಯುವಕರ ಆತ್ಮಹತ್ಯೆಗೆ ಕಾರಣವಾಗಿರುವ ಮೋದಿ ಸರ್ಕಾರಕ್ಕೆ, ಬಡ ಸೈನಿಕ ವಿರೋಧಿ ಮೋದಿ ಸರ್ಕಾರಕ್ಕೆ, ಬಡ ಯುವಕರ ಜೀವನದ ಚೆಲ್ಲಾಟ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಅಗ್ನಿಪಥ್ ಕಾಯ್ದೆ ಹಿಂಪಡೆದರೆ ಸಾಯುತ್ತೆ, ಅಗ್ನಿಪಥ್ ಕಾಯ್ದೆ ಹಿಂಪಡೆದರೆ ಸಾಯುತ್ತೆ. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ.
ಶಾಂತಿ, ಬೆಳಗಾವಿ ಉಡುಪಿ ಪರೀಕ್ಷೆ ನಡೆಸಿದ್ರೆ ಶಾಂತಿ, ಬೆಳಗಾವಿ ಉಡುಪಿ Down, down! Down, down! Down, down! ಯುವಕರ ಆತ್ಮಹತ್ಯೆಗೆ ಕಾರಣವಾಗಿರುವ ಬಿಜೆಪಿ ಸರ್ಕಾರಕ್ಕೆ, ಯುವಕರ ಆತ್ಮಹತ್ಯೆಗೆ ಕಾರಣವಾಗಿರುವ ಬಿಜೆಪಿ ಸರ್ಕಾರಕ್ಕೆ, ಯುವಕರ ಜೀವ ಜೊತೆ ಚೆಲ್ಲಾಟ ಆಡುತ್ತಿರುವ ಸರ್ಕಾರಕ್ಕೆ, ಯುವಕರ ಜೀವ ಜೊತೆ ಚೆಲ್ಲಾಟ ಆಡುತ್ತಿರುವ ಸರ್ಕಾರಕ್ಕೆ, ಸೈನಿಕ ವಿರೋಧಿ ಮೋದಿ ಸರ್ಕಾರಕ್ಕೆ, ಸೈನಿಕ ವಿರೋಧಿ ಮೋದಿ ಸರ್ಕಾರಕ್ಕೆ ಶಾಂತಿ, ಅಗ್ನಿಪಥ್ ಕಾಯ್ದೆ ಹಿಂಪಡೆದ್ರೆ ಶಾಂತಿ, ಬೆಳಗಾವಿ ಉಡುಪಿ ಪರೀಕ್ಷೆ ನಡೆಸಿದ್ರೆ ಶಾಂತಿ, ಬೆಳಗಾವಿ ಉಡುಪಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಇಂಡಿಯನ್ ಆರ್ಮಿಗೆ, ಇಂಡಿಯನ್ ಆರ್ಮಿಗೆ, ಭಾರತೀಯ ಸೈನ್ಯಕ್ಕೆ, ಭಾರತೀಯ ಸೈನ್ಯಕ್ಕೆ, ಯುವಕರ ಆತ್ಮಹತ್ಯೆಗೆ ಕಾರಣವಾಗಿರುವ ಸರ್ಕಾರಕ್ಕೆ, ಬಡವರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಬಿಜೆಪಿ ವಕ್ತಾರ ಎಂಬಿ ಜಿರ್ಲಿ, ದೇಶದಲ್ಲಿ ಯುವ ಹಾಗೂ ಸಮರ್ಥ ಸೇನಾ ಶಕ್ತಿಯನ್ನ ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಸೇನಾ ಮುಖ್ಯಸ್ಥರು ಮಾಡಿದ ಅಗ್ನಿಪಥ ಯೋಜನೆಯನ್ನ ಅಗ್ನಿಕುಂಡವನ್ನಾಗಿ ಮಾಡುವ ಕೆಲಸಕ್ಕೆ ಯುವಕರನ್ನ ಪ್ರೇರೇಪಿಸುವ ಕಾರ್ಯಕ್ಕೆ ವಿರೋಧ ಪಕ್ಷದ ನೇತಾರರು ಮುಂದಾಗುತ್ತಿರುವುದು ವಿಷಾದನೀಯ ಎಂದು ರಾಜ್ಯ ಬಿಜೆಪಿ ವಕ್ತಾರ ಎಂಬಿ ಜಿರ್ಲಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಬಿಜೆಪಿ ವಕ್ತಾರ ಎಂಬಿ ಜಿರ್ಲಿ, ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೇನಾ ಹೊಸ ವ್ಯವಸ್ಥೆಯನ್ನ ದೇಶದ ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಪರಿಚಯ ಮಾಡಿದ್ದಾರೆ. ದೇಶದ ನೂತನ ಸೈನಿಕ ವ್ಯವಸ್ಥೆಯ ಅಗ್ನಿಪಥ ಯೋಜನೆಯನ್ನ ಸರಿಯಾಗಿ ಅರ್ಥೈಸಿಕೊಳ್ಳದೆ ವಿರೋಧ ಪಕ್ಷದವರು ಮಾತನಾಡುತ್ತಿದ್ದಾರೆ. ಅಗ್ನಿಪಥವನ್ನು ಅಗ್ನಿಕುಂಡವನ್ನಾಗಿ ಮಾಡುವ ಕೆಲಸಕ್ಕೆ ಯುವಕರನ್ನ ಪ್ರೇರೇಪಿಸುವ ಕಾರ್ಯಕ್ಕೆ ವಿರೋಧ ಪಕ್ಷದ ನೇತಾರರು ಮುಂದಾಗುತ್ತಿರುವುದು ವಿಷಾದನೀಯ. ಕಾರ್ಗಿಲ್ ಯುದ್ಧದ ನಂತರ ಸೇನೆಯ 3 ವಿಭಾಗಗಳ ಮುಖ್ಯಸ್ಥರು ಸೇರಿ ಚಿಂತನೆ ನಡೆಸಿದ್ದಾರೆ. ಸ್ನೇಹಿತರಿಗೆ ವಂದನೆಗಳು. ಮುಖ್ಯಸ್ಥರು ಮತ್ತು ದೇಶದ ರಕ್ಷಣಾ ಮಂತ್ರಿಗಳಾಗಿರುವಂಥ ರಾಜನಾಥ್ ಸಿಂಗ್ ಅವರು ಭಾರತ ದೇಶದ ಮುಂದೆ, ಯುವಕರ ಮುಂದೆ ದ ವೆರಿ ಸ್ಟ್ರಾಂಗೆಸ್ಟ್ ಆರ್ಗನೈಜೇಷನ್ ಇನ್ ದ ಕಂಟ್ರಿ ಸೈನ್ಯದ ಬಗ್ಗೆ ಒಂದು ರಿಕ್ರೂಟ್ಮೆಂಟ್ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅಗ್ನಿಪಥ ಅಂತ. ಅದರ ಬಗ್ಗೆ ಸಾರಾಸಾರ ವಿಚಾರ ಮಾಡದೆ ಯುವಕರನ್ನು ಪ್ರಚೋದನೆ ಮಾಡಿ ಅಗ್ನಿಪಥವನ್ನು ಅಗ್ನಿಕುಂಡವನ್ನಾಗಿ ಮಾಡುವಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿ ವಿರೋಧ ಪಕ್ಷದ ನೇತಾರರು ಕೆಲಸ ಮಾಡ್ತಾ ಇರುವಂಥದ್ದು ದುರ್ದೈವದ ಸಂಗತಿ ದೇಶಕ್ಕೆ. ನಾವೆಲ್ಲರೂ ನೋಡಿದ್ದೀವಿ, ಕಾರ್ಗಿಲ್ ವಾರದ ನಂತರ ಅಮೂಲಾಗ್ರವಾದಂಥ ಚಿಂತನೆ ನಡಿಬೇಕು ಅನ್ನುವಂಥದ್ದು ಸೈನ್ಯದಲ್ಲಿ ರಿಕ್ರೂಟ್ಮೆಂಟದ ಪದ್ಧತಿಯಲ್ಲಿ. ಕಾರ್ಗಿಲ್ ವಾರದ ನಂತರ
a committee was constituted comprising of all the ಆರ್ಮಿ ಹೆಡ್ಸ್, ಅದು ನೇವಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಮತ್ತು ಏರ್ಫೋರ್ಸ್ ಆಗಿರ್ಬೋದು. ಅವರು ಕೊಟ್ಟಂಥ ಒಂದು ವರದಿಯನ್ನು ಆಧರಿಸಿ ಮೂರೂ ಸೈನ್ಯದ ಮುಖ್ಯಸ್ಥರ ಸಮಾಗಮದಲ್ಲಿ ಕಳೆದ 2 ವರ್ಷಗಳ ಚಿಂತನೆಯನ್ನು ಮಾಡಿ, ಈವನ್ ಸ್ಟಡಿಯಿಂಗ್ ದ ಫಾರಿನ್ ರಿಕ್ರೂಟ್ಮೆಂಟ್ ಸಿಸ್ಟಮ್ಸ್, ದೇಶಕ್ಕೆ ಒಂದು ಅಗ್ನಿಪಥ ಅನ್ನುವಂಥ ಒಂದು ವ್ಯವಸ್ಥೆಯ ಮುಖಾಂತರ ಆಫೀಸರ್ಸ್ ಕೆಳಗಡೆ ಇರುವಂಥ ಹುದ್ದೆಗಳಿಗೆ ಜವಾನ್ ಹುದ್ದೆಗಳ ಮುಖಾಂತರ ಅಗ್ನಿಪಥ ಅನ್ನುವಂಥ ಒಂದು ಚಿಂತನೆಯನ್ನು ದೇಶದ ಮುಂದೆ ಇಟ್ಟಿದ್ದಾರೆ. ಅದರಲ್ಲಿ 17 ವರ್ಷದಿಂದ 23 ವರ್ಷಗಳವರೆಗಿನ ಮ್ಯಾಟ್ರಿಕ್ಯುಲೇಷನ್ ಪಾಸಾದಂಥ ವಿದ್ಯಾರ್ಥಿಗಳು ಅಗ್ನಿಪಥದ ಪರೀಕ್ಷೆಗೆ ಒಗ್ಗೊಳ್ಬೋದು. ದೇಶದ ಮುಂದೆ ಒಂದು ಸಮಗ್ರವಾದಂಥ ಚಿಂತನೆ, ದ ಸ್ಟ್ರಾಂಗೆಸ್ಟ್ ಯಂಗೆಸ್ಟ್ ಮಿಲಿಟರಿ ಆರ್ಗನೈಜೇಷನ್, ಅದು ಆಫೀಸರ್ಗಳ ಕೆಳಗಡೆ ಒಂದು ಹಂತದಲ್ಲಿ ತಯಾರಾಗುತ್ತೆ ದೇಶಕ್ಕೆ. ಅದು ಆಗಬೇಕು ಅನ್ನುವಂಥದ್ದು ಕಾರ್ಗಿಲ್ ಕಮಿಟಿಯ ಒಂದು ಶಿಫಾರಸಿನ ಮೇಲೆಗೆ ಅಗ್ನಿಪಥದ ಚಿಂತನೆಯನ್ನು ಮುಂದಿಟ್ಟುಕೊಂಡಂಥವರು ಭಾರತ ಸರ್ಕಾರದ ನರೇಂದ್ರ ಮೋದಿ ಅವರಲ್ಲ. It has been devised, understood, studied and ultimately given to the country by the armed forces. From industrial training institutes and technical institutes, ಮತ್ತು ಇವರನ್ನು ಟೆಕ್ಸ್ ಹೆವಿ ಸೋಲ್ಜರ್ಸನ್ನಾಗಿ ಮಾಡುವಂಥದ್ದು, ಆ್ಯಂಡ್ ಟು ಸ್ಟ್ರೆಂಥನ್ ಜೂನಿಯರ್ ಲೀಡರ್ಶಿಪ್ ಇನ್ ದಿ ಆರ್ಮಿ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 2 ವರ್ಷಗಳಿಂದ ರಿಕ್ರೂಟ್ಮೆಂಟ್ ನಿಂತು ಹೋಗಿತ್ತು. ಕೋವಿಡ್ ಕಾಲದಲ್ಲಿ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಆದ್ದರಿಂದ ಇವತ್ತು 17.5 ವರ್ಷದಿಂದ ಅದನ್ನು 23 ವರ್ಷಗಳ ಒಂದು ಏಜ್ ಲಿಮಿಟ್ಗೆ ಏರಿಸಿರುವಂಥದ್ದು. ಮತ್ತು ಇದು ನಿನ್ನೆ ವಿಚಾರ ಮಾಡಿ ಇವತ್ತು ಸರ್ಕಾರ ಘೋಷಣೆ ಮಾಡಿರುವಂಥ ಒಂದು ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಹುತೇಕ ಸೆಂಟ್ರಲ್ ಗೌರ್ಮೆಂಟನ್ನೇ ಇದನ್ನು ಅನೌನ್ಸ್ ಮಾಡಿದೆ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. 1-2 ದಿವಸದಲ್ಲಿ ತೆಗೆದುಕೊಂಡಂಥ ನಿರ್ಣಯ ಅಲ್ಲ ಇದು. ಇದರ ಮೇಲೆ ಕಾರ್ಗಿಲ್ ಯುದ್ಧದ ನಂತರ ದೇರ್ ವಾಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟೆಡ್, ಕಮಿಟಿ ರಿಕಮೆಂಡೆಡ್ ಫಾರ್ ದಿಸ್. ಅದರ ನಂತರ ಆರ್ಮಿ ಚೀಫು, ಏರ್ಫೋರ್ಸ್ ಚೀಫು, ನೇವಿ ಚೀಫು ಮತ್ತು ಅದರಲ್ಲಿ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರನ್ನು ಕನ್ಸಲ್ಟ್ ಮಾಡಿ ಮೆನಿ ಫಾರಿನ್ ಕಂಟ್ರೀಸ್ ರಿಕ್ರೂಟ್ಮೆಂಟ್ ಸಿಸ್ಟಮ್ ಇನ್ ದಿ ಡಿಫೆನ್ಸ್, ಇದೆಲ್ಲವನ್ನು ಅಧ್ಯಯನ ಮಾಡಿ ಎ ವಂಡರ್ಫುಲ್ ಮೆಥಡ್ ಹ್ಯಾಸ್ ಬಿನ್ ಡಿವೈಸ್ಡ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಅಗ್ನಿಪಥ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಆದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಇರ್ಬೋದು. ಎವ್ರಿ ಇಯರ್ ಪ್ರತಿ ವರ್ಷ ಸುಮಾರು 80,000 ಜನ ಮಿಲಿಟ್ರಿಯಿಂದ, ಈ ರ್ಯಾಂಕ್ದವ್ರದ್ದು ಹೇಳ್ತಾ ಇರುವಂಥದ್ದು, ಈ ರ್ಯಾಂಕು ಇಟ್ ಈಸ್ ಬಿಲೋ ದಿ ಜೂನಿಯರ್ ಕಮಿಷನ್ಡ್ ಆಫೀಸರ್ಸ್. ರೆಸ್ಟ್ ಆಫ್ ದ ರಿಕ್ರೂಟ್ಮೆಂಟ್ಸ್ ವಿಲ್ ಟೇಕ್ ಪ್ಲೇಸ್ ಯಾವ ರೀತಿ ಮೊದಲಿತ್ತು ಅದೇ ರೀತಿಯಾಗಿ ಇದು ಒಂದು ರಿಕ್ರೂಟ್ಮೆಂಟ್ ವ್ಯವಸ್ಥೆ ಇರುವಂಥದ್ದು. ಆದ್ದರಿಂದ ಅಗ್ನಿಪಥವನ್ನು ಅಗ್ನಿಕುಂಡವಾಗಿ ಪರಿವರ್ತನೆ ಮಾಡುವಂಥ ಮನೋಭೂಮಿಕೆಯಲ್ಲಿ ಇರುವಂಥ ವಿರೋಧ ಪಕ್ಷದವರು ಕಿವಿಗೊಟ್ಟು ಕೇಳಬೇಕು. ಈ ಪ್ರೊಸೆಸ್ಸನ್ನು 2-3 ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ದೇಶದ ಎಲ್ಲ ಯುವಕರು ಇದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಮತ್ತು ಈ ಯುವಕರನ್ನು ಪ್ರಚೋದನೆ ಮಾಡುವಂಥದ್ದನ್ನು ಬಂದ್ ಮಾಡಬೇಕು ಅನ್ನುವಂಥ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಂಡರ್ ದ ಡೆಮೋಕ್ರೆಟಿಕ್ ಪ್ರೊಸೆಸ್ you have right to protest under the Indian Constitution. It doesn't mean that you should go on burning the trains of the Indian Railways. You are at the same time you are not supposed to go on pelting stones at anybody's vehicles ಅನ್ನುವಂಥದ್ದು ದೇಶದಲ್ಲಿ ಬಂದಾಗಬೇಕು. ಹೊಸ ಟ್ರೆಂಡ್ ದೇಶದಲ್ಲಿ ಕಾಣ್ತಾ ಇರುವಂಥದ್ದು ಒಳ್ಳೆಯ. ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡೆದಾಗ ಮಾತ್ರ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಪಟ್ಟಣದ ಡಾಕ್ಟರ್ ಎನ್ಎಸ್ ಹರ್ಡೇಕರ್ ಮಂಜಪ್ಪ ತರಬೇತಿ ಕೇಂದ್ರದಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವ ಉಚಿತ ಆರ್ಮಿ ಪೊಲೀಸ್ ತರಬೇತಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ನೀಡುತ್ತಿರುವುದನ್ನು ಪರಿಶೀಲಿಸಿ ನೂತನವಾಗಿ ಹಮ್ಮಿಕೊಂಡಿದ್ದ ಕಲೆಗಳ ಕಲರವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಕರು ಉನ್ನತ ಜೀವನ ಕಟ್ಟಿಕೊಳ್ಳಲಿ ಎಂಬ ಉದ್ದೇಶದಿಂದ ನಾವು ವಿವಿಧ ತರಬೇತಿಗಳನ್ನು ನೀಡುತ್ತಿದ್ದು, ಈ ತರಬೇತಿಯಲ್ಲಿ ಪಡೆದ ಜ್ಞಾನದಿಂದ ನೀವು ಜೀವನ ರೂಪಿಸಿಕೊಂಡರೆ ನಾವು ಖರ್ಚು ಮಾಡಿದ ಹಣ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು. ಒಬ್ಬ ಸಾಮಾನ್ಯ ಕಾರಣ ಕೂಡ ಒಂದೇ, ಇಲ್ಲಿ ಹೆಡ್ ಕೂಡ ಒಂದೇ, ನೀವು ಕೂಡ ಒಂದೇ, ನಾವು ಕೂಡ ಒಂದೇ ಭಾವನೆ. ನಾವು 3 ಫೋಟೋಗಳ ಸಂಖ್ಯೆ ಅಂದರೆ ಸಮಾನತೆ.
ಇಲ್ಲಿ ಯಾರೋ ಮೇಲೆ ಕೆಳಗೆ ಮಾಡಿಲ್ಲ ಅಂತ ನಾವು ಫೋಟೋನ ನಾವು ಸಂಕೇತವಾಗಿ ಹಾಕಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಇತಿಹಾಸ ಗೊತ್ತಿಲ್ಲದೆ ಇತಿಹಾಸವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಹೀಗಾಗಿ ಇಲ್ಲಿ ದೇಶದ ಇತಿಹಾಸ, ರಾಜಕೀಯ ಬೆಳವಣಿಗೆಗಳು, ಯುವ ಸಮುದಾಯವನ್ನು ಎಚ್ಚರಗೊಳಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು. ಯುವಕರು ಕ್ರೀಡೆ, ಓದು, ಕಲೆಗಳಿಗೆ ಆದ್ಯತೆ ನೀಡಿ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆ ಗಮನ ಹರಿಸಬೇಕು. ಕಾರಣ ಯುವಕರಿಗಾಗಿಯೇ ತರಬೇತಿ ಕೇಂದ್ರದಲ್ಲಿ ಕಲೆಗಳ ಕಲರವ ಎಂಬ ನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಮೂಲಕ ಜೀವನ ಕಟ್ಟಿಕೊಳ್ಳಿ ಎಂದು ಸಲಹೆ ನೀಡಿದರು. ಸರ್ಕಾರಿ ನೌಕರಿ ಎಲ್ಲರಿಗೂ ದೊರಕಲು ಸಾಧ್ಯವಿಲ್ಲ. ಹೀಗಾಗಿ ಎಲ್ಲ ರಂಗಗಳಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದ ಅವರು, ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಒದಗಿಸಲು ಬದ್ಧರಿದ್ದೇವೆ ಎಂದು ತಿಳಿಸಿದರು. ಇನ್ನು ಸಮಾನತೆಗಾಗಿ ನಾವು ಮಾನವ ಬಂಧುತ್ವ ವೇದಿಕೆ ಮೂಲಕ ರಾಜ್ಯಾದ್ಯಂತ ಹೋರಾಟ ಜಾಗೃತಿ ತರಬೇತಿ ನೀಡುತ್ತಿದ್ದು, ಅವುಗಳಲ್ಲಿ ನೀವು ಭಾಗಿಯಾಗಿ ಜನರನ್ನು ಜಾಗೃತಿಗೊಳಿಸಬೇಕೆಂದು ಸೂಚಿಸಿದರು. ಇದೇ ವೇಳೆ ಶಿಬಿರಾರ್ಥಿಗಳು ಮಾತನಾಡಿ, ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರು ಮಾಡುತ್ತಿರುವ ಸಾಮಾಜಿಕ ಕಾರ್ಯವನ್ನು ನಮ್ಮ ದೇಶದಲ್ಲಿ ಯಾವ ರಾಜಕಾರಣಿ ಮಾಡುತ್ತಿಲ್ಲ. ಸದಾ ಬಡವರು, ಹಿಂದುಳಿದ ಯುವಕರು, ಮಹಿಳೆಯರನ್ನು ಆರ್ಥಿಕವಾಗಿ ಬಲಿಷ್ಠವಾಗಲು ಹಲವು ಕಾರ್ಯಕ್ರಮ ಹಮ್ಮಿಕೊಂಡು ಯುವಕರಿಗೆ ಆದರ್ಶವಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ, ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ, ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕ ರವೀಂದ್ರ ನಾಯ್ಕರ್, ಡಾಕ್ಟರ್ ಎನ್ಎಸ್ ಹರ್ಡೇಕರ್, ಮಂಜಪ್ಪ ತರಬೇತಿ ಕೇಂದ್ರದ ಸಿಬ್ಬಂದಿ ಸೇರಿದಂತೆ ಉಚಿತ ಆರ್ಮಿ ಪೊಲೀಸ್ ತರಬೇತಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಪಡೆಯುತ್ತಿರುವ ಶಿಬಿರಾರ್ಥಿಗಳು ಇದ್ದರು. ಇಂದಿನ ರಾಜಕೀಯ ಪಕ್ಷಗಳು ಯುವಕರನ್ನ ಹಾಳು ಮಾಡಿದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ. ಹೆಚ್ಚಾಗಿ ಯುವಕರು ಎಲ್ಲಕ್ಕಿಂತ ಕೋಮಲ ನಂತರ ಯಾರೂ ನಿಜವಾದ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ರಾಜಕಾರಣಿಗಳು ಭಾವನೆಗಳ ಬಗ್ಗೆ ಮಾತನಾಡುತ್ತಾರೆ, ಯಾರೂ ಬದುಕಿನ ಬಗ್ಗೆ ಮಾತನಾಡುವುದಿಲ್ಲವೆಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಭಾಸ್ಕರ್ ರಾವ್ ತಿಳಿಸಿದ್ದಾರೆ. ಅವರು ರಾಯಭಾಗ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಕಾರ್ಯಕರ್ತರ ಸೇರ್ಪಡೆ ಹಾಗೂ ಪಕ್ಷ ಸಂಘಟನೆ ಬಲಗೊಳಿಸುವ ಕಾರ್ಯಕರ್ತರ ಸಮಾವೇಶವನ್ನು ಸಸಿಗೆ ನೀರು ಹನಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅಧಿಕಾರದ ದಾಹದಿಂದ ರಾಜಕೀಯ ಪಕ್ಷಗಳು ಜನರನ್ನು ದಾರಿ ತಪ್ಪಿಸುವ ಕಾರ್ಯ ಮಾಡುತ್ತಿದ್ದಾರೆ. ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇದನ್ನೆಲ್ಲ ಮನಗಂಡ ನಾನು ನನ್ನ ಸೇವಾ ಅವಧಿ ಇನ್ನೂ 3 ವರ್ಷ ಬಾಕಿ ಇದ್ದರೂ ರಾಜೀನಾಮೆ ನೀಡಿ ಜನರ ಸೇವೆಗಾಗಿ ಬಂದಿರುವೆನೆಂದರು. ಸಂಘಟನೆಯನ್ನು ಬಲಪಡಿಸಿ ಕಾರ್ಯಕರ್ತರಿಗೆ ಭೇಟಿ ಮಾಡಿ ಎಲ್ಲಿ ಹಳ್ಳಿ ಮಟ್ಟದ ತನಕ ಪಕ್ಷವನ್ನು ತೆಗೆದುಕೊಂಡು ಎಲ್ಲರಿಗೂ ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ಎಲ್ಲ ಪಕ್ಷಗಳಿಗೂ ನೀವು ಕೂಡ ಇದ್ದೀವಿ. ಎಲ್ಲ ಪಕ್ಷಗಳು ನಿಮಗೆ ಒಂದು ಕನಸನ್ನು ಹಾಳು ಮಾಡಿದ್ದಾರೆ, ಪೂರ್ತಿಯಾಗಿಲ್ಲ. ಇವತ್ತಿನ ದಿನ ಎಲ್ಲಕ್ಕಿಂತ ಜ್ವಲಂತ ಸಮಸ್ಯೆ ಯುವಕರದಿರೋದು ನಿರುದ್ಯೋಗ ಮತ್ತು ಬಡತನ. ವಿಶೇಷವಾಗಿ ಕೋವಿಡ್ ಮುಗಿದ ನಂತರ ಇದ್ರ ಬಗ್ಗೆ ಯಾರೋ ಏನೋ ಪ್ರಾಮಾಣಿಕವಾಗಿ ಇದಕ್ಕೆ ಕೈ ಹಾಕಿಲ್ಲ. ಕೇವಲ ಘೋಷಣೆ ಆಗ್ತಾರೆ ಹೊರತು ಇದು ಭಾವನೆಗಳ ಬಗ್ಗೆನೇ ಮಾತಾಡ್ತಾರೆ ಹೊರತು ಬದುಕು ಬಗ್ಗೆ ಮಾತಾಡೋದು. ಭಾವನೆ ಹಾಕಿ ಜನರ ಹಾದಿ ತಪ್ಪಿಸ್ಬಿಟ್ಟು ಜನ ಬದುಕು ಬಗ್ಗೆ ಮರೆತು ಬಿಡಬೇಕು. ಆದರೆ ನಾವು ಬದುಕು ಬಗ್ಗೆ ಮಾತಾಡೋಕ್ಕೆ ಮತ್ತು ಅನುಭವಿಸೋಕ್ಕೆ ನಮ್ಮ ಮುಖ್ಯ ಉದ್ದೇಶ. ನಾವು ಅವಕಾಶ ಕೊಟ್ಟು ನಮಗೆ ಮುಂದೆ ಬಂದರೆ ಈ ಸ್ಕಿಲ್ ಡೆವಲಪ್ಮೆಂಟಿಂದ ಮಕ್ಕಳಿಗೆ, ಯುವಕರಿಗೆ ಉದ್ಯೋಗ, ಅವರೇ ಉದ್ಯೋಗ ಪ್ರಾರಂಭ ಮಾಡಬೇಕು ಮತ್ತು ಉದ್ಯೋಗ ಚಾಲುವಾಗೋಕ್ಕೆ, ಉದ್ಯೋಗಕ್ಕೆ ಕೈ ಹಾಕೋಕ್ಕೆ ಅವರಿಗೆ ಶಕ್ತಿ ಬರೋಂಗೆ ಅದು ಮಾಡಬೇಕು. ತದನಂತರ ಇಲ್ಲಿ ಏನು ಈ ಭಾಗ ಹೆಚ್ಚಿಗೆ ಇದು ಕೃಷಿ ಭೂಮಿ. ಕೇವಲ ವರ್ಷ ಟೊಳ್ಳು ಆಶ್ವಾಸನೆ ಕೊಟ್ಟು ಕೃಷಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲ ನಿಮಗೆ ಟೊಳ್ಳು ಅವಕಾಶದಿಂದ, ಭ್ರಷ್ಟಾಚಾರ, ದುರಾಡಳಿತದಿಂದ ಒಂದು ಸರಿಯಾಗಿರೋ ಫಲಾನುಭವಿ ಹೆಸರು ಹೇಳಿ, ಫಲಾನುಭವಿ ಹೆಸರಿನಲ್ಲಿ ಕೇಂದ್ರ ಯೋಜನೆ ಇರಲಿ, ರಾಜ್ಯ ಯೋಜನೆ ಇರಲಿ, ಅಷ್ಟು ದುಡ್ಡು ಹಾಳಾಗಿ ಶಾಸಕರುಗಳು, ಅಧಿಕಾರಿಗಳ ಜೀವನದಲ್ಲಿ ಭ್ರಷ್ಟಾಚಾರಕ್ಕೆ ನಿಲ್ಲಿಸ್ಬೇಕು. ಅದನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸಿ 1% ತಾವು ಭ್ರಷ್ಟಾಚಾರ ತಡ್ಕೊಳ್ಳಿರೋಂಥ ಇಷ್ಟೊಂದು ದುಡ್ಡು ಇರುವಾಗ. ಮತ್ತು ಇನ್ನೊಂದು ಹೇಳ್ತೀನಿ, ಕರ್ನಾಟಕದಲ್ಲಿ ರೊಕ್ಕ ಏನೂ ಕಡಿಮೆ ಇಲ್ಲ, ಹೋಗ್ತಾ ಇದೆ. ಯಾರಿಗೆ ಮುಟ್ಟಬೇಕು ಅಂತ ಇನ್ನೂ ಸಾಹುಕಾರಗಿರಿ ನಡೀತಾ ಇದೆ. 75 ವರ್ಷ ಆದ ನಂತರ ಸಂವಿಧಾನ ಎಲ್ರಿಗೂ ಬಂದು ಒಂದೇ ಸಮ ಇಟ್ಟರೂ ಸಹ ಇವತ್ತು ಕೂಡ ನಾವು ಸಾಹುಕಾರ ಅಂತ ಹೇಳಿ ಮತ್ತು ಇನ್ನೂ ನಾವು ಬಡತನದಲ್ಲಿ ಬಡವರಾಗೆ ಒಂದು ದುರಾದೇಶದ ನೀತಿಯಿಂದ ಅವ್ರಿಗೆ ಬಡವರಾಗಿ ನಮ್ಮ ಪಕ್ಷ. ಸರ್ ತಾವು 2023 ಚುನಾವಣೆಗೆ ಎಲ್ಲಿಂದ ಯಾವ ಕ್ಷೇತ್ರ 2023 ವಿಧಾನಸಭಾ ಯಾವುದು 2023 ಟೈಮ್ ಇದೆ. ಯಾವ ನಮ್ಮ ನೀತಿ ಬಗ್ಗೆ ಫಸ್ಟ್ ಹೇಳ್ತಾ ಇದ್ದೇವೆ. ಸೊ ಬದಲಾವಣೆ ತರಕ್ಕೆ ನಾವು ಸ್ವಚ್ಛ ಮನಸ್ಸಿಂದ ಸೊ ಭಾಳ ಉತ್ಸಾಹದಿಂದ ರಾಯವಾರದಲ್ಲಿ ಮೊದಲನೇ ಸಭೆ ನಡೀತಾ ಇದೆ. ಇದು ಅಧ್ಯಕ್ಷ ಕೊಂಡವರು ನಮ್ಮ ವಲಯದ ಮುಖ್ಯ
ಮುಖ್ಯಸ್ಥರು ಅರುಣ್ ಅವರು ಸ್ಥಳೀಯವಾಗಿ ಅವರು ಪಕ್ಷ ಒಳಪಡುತ್ತೆ ಮತ್ತು ಎಲ್ಲ ಕಾರ್ಯಕ್ರಮಗಳು ಇರುತ್ತೆ. ಮತ್ತು ನಮಗೆ ಗೋವಾದಿಂದ ಉಪೇಂದ್ರ ಗಾಂವ್ಕರ್ ಅಂತ ಬಂದ್ದಾರೆ, ಅರವಿಂದ್ ಕೇಜ್ರಿವಾಲ್ ಅವರು ಪ್ರವರ್ತನೆ. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಗೋವಾ ರಾಜ್ಯದ ಉಸ್ತುವಾರಿ ಉಪೇಂದ್ರ ಗಾವರ್, ವಲಯ ಸಂಚಾಲಕರಾದ ರಾಜು ಟೋಪಣ್ಣವರ, ವಿಜಯ ಶಾಸ್ತ್ರಿ ಮಠ, ಶಂಕರ್ ಹೆಗ್ಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಟಕ್ಕಣ್ಣವರ, ನಾಗೇಶ್ ಕೊಟೂರು, ಮಲ್ಲಪ್ಪ ಮಾಣಕಾಪುರೆ, ನಾಯಿಕ ಕರೆಪ್ಪ ಹಿರೇಕೋಡಿ, ಸಿದ್ದರಾಮ ನಾಯ್ಕ ಸೇರಿದಂತೆ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರ ಯಲ್ಲಪ್ಪ ಮೊಂಬನೂರು, ಎಸ್9 ಟಿವಿ, ರಾಯಭಾಗ. ಅದು ಅಭ್ಯರ್ಥಿಗಳು ಇದರಲ್ಲಿ ಪಕ್ಷದ ಪಾತ್ರ ಏನಿಲ್ಲ, ಆದರೂ ಕೂಡ ಅದನ್ನು ಹೇಳ್ತಾರೆ ಇನ್ನೊಂದು 2 ವರ್ಷದಾಗ ಇದು ಕಾಂಗ್ರೆಸ್ನವ್ರು ಮಾಡೋಕ್ಕೆ ಪ್ರೇರಣೆ ಕೊಟ್ಟೆ, ಅದಕ್ಕೂ ನಮಗೂ ಅದು ಸಂಬಂಧ ಇಲ್ಲ. ಸೊ ಅದು ಅವರು ಸ್ವಂತ ನಷ್ಟ ಆಗ್ತಾಯಿದೆ ಅವ್ರಿಗೆ. ಯಾಕೆಂದರೆ ಇಷ್ಟೆಲ್ಲ ಪ್ರಯತ್ನ ಮಾಡಿ 4 ವರ್ಷಕ್ಕೆ ಅವರು ನೌಕರಿ ಮಾಡಿದಾರೆ, ಕನಿಷ್ಠ 30 ವರ್ಷ ಮಾಡಿದ್ದಾರೆ, 35 ವರ್ಷವರೆಗೂ ಮಾಡಿದ್ದಾರೆ. ಕೆಲವರು 40 ವರ್ಷ ಮಾಡಿದ್ರು ಕೂಡ ಅನುಭವ ಇದೆ. ಕೆಲವರಿಗೆ ಮಿಲಿಟ್ರಿ ಅಂದ್ರೆ ಅವ್ರದ್ದು ಮನೆ ಇದ್ದಂಗೆ. ಕೆಲವು ಫ್ಯಾಮ್ಲಿಗೆ ಮಿಲಿಟ್ರಿ ಸೇರೋದಂದರೆ ಅವ್ರು ಭಾಳ ಪ್ರೀತಿ ಮಾಡ್ತಾರೆ, ಮಿಲಿಟ್ರಿಗೆ ಹೋಗಬೇಕು, ನನ್ನ ಮಗ ಒಬ್ಬ ಮಿಲಿಟ್ರಿಗೆ ಇರಲೇಬೇಕು ಅನ್ನೋದು ಭಾಳಷ್ಟು ಫ್ಯಾಮ್ಲಿ, ಭಾಳಷ್ಟು ಕಡೆ ಅದು ಒಂದು ಜನ್ರೇಷನ್ ಇದೆ ಅದು. ಈಗ ಅವ್ರಿಗೆ ಒಂದು ಕಡೆ ನಷ್ಟ, ಇನ್ನೂ ಸೊ ಇದನ್ನು 4 ವರ್ಷ ಯಾಕೆ ಮಾಡಿದಂತ ಇನ್ನೂ ನಮ್ಗೆ ತಿಳ್ತಲ್ಲ. ಯಾಕಂದರೆ BJP ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಪಕ್ಷಕ್ಕೆ ಲಾಭ ಆಗಬೇಕು, ಅವ್ರ ಹಿಡನ್ ಅಜೆಂಡಾ ಇದ್ದೇ ಇರ್ತೈತಿ. ಏನೇ ಒಂದು ಕಾಯ್ದೆ ಮಾಡಿದ್ರು ಅದಕ್ಕೆ ಇದ್ದೇ ಇರ್ತೈತೆ. ಸೊ ಈಗಾಗಲೇ ಹೊಸ ಶಿಕ್ಷಣ ನೀತಿಯಲ್ಲಿ ಕೂಡ ಇದೇ ಇದೆ, ಅದು ಯಾರು ತಿಳಿದಿಲ್ಲ, ಇದು ತಿಳಿದಿದೆ ಬೇಗ. ಅಲ್ಲಿಯೂ ಕೂಡ 7ನೇಗೆ ಒಂದು ಸರ್ಟಿಫಿಕೇಟ್ ಇದೆ, ಅಲ್ಲಿ 7th ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ನಿಮಗೆ 10th ಒಂದು ಕೊಡ್ತಾರೆ, ನೀವು ಬಿಟ್ಟು ಹೋಗ್ಬೋದು ಶಾಲೆಗೆ. ಅಂದರೆ ನಮ್ಮ ಶಿಕ್ಷಣ ವಂಚಿತ ಮಾಡಲಿಕ್ಕೆ ಈಗಾಗಲೇ ಹೊಸ ಶಿಕ್ಷಣ ನೀತಿಯಲ್ಲಿ ಕೂಡ ಇದೇ ರೀತಿ ಅವಕಾಶ ಇದೆ. ಅದು ಭಾಳ ಬೇಗ ಜನಕ್ಕೆ ಅರ್ಥ ಆಯಿತು, ಶಿಕ್ಷಣದಿಂದ ಅರ್ಥ ಆಗಿಲ್ಲ. ಅಂದರೆ ಎಲ್ಲೋ ಕಡೆ ಇದೇ ರೀತಿ ಅವರು ಅಜೆಂಡಾ ಇದ್ದೇ ಇರ್ತದೆ. ಆಯಾ ವಲಯಕ್ಕೆ ಬೆಂಕಿ ಬಿದ್ದಾಗಲೇ ಅವರು ಇರಬಹುದು. ಯಾಕಂದರೆ ಈಗ ಅಭ್ಯರ್ಥಿಗಳಿದ್ದಾರೆ, ಅವ್ರಿಗೆ ಭವಿಷ್ಯ ಏನು ಅಂತೇಳಿ ಈಗ ಅರ್ಥ ಆಯಿತು, ಈ ಯೋಜನೆ ಬಂದರೆ ಏನಾಗ್ತದೆ. ಯಾಕಂದ್ರೆ ಇಲ್ಲಿ ಯಾರು ಟ್ರೈನಿಂಗು ಕೊಟ್ಟಿಲ್ಲ, ಅವ್ರಿಗೆ ಹಿಂಗೆ ಆಕೈತೆ ಅಂತ ಹೇಳಿಲ್ಲ, ಯಾರು ಹೇಳಿಲ್ಲ. ಅಂದರೆ ಆ ವಲಯಕ್ಕೆ ಬೆಂಕಿ ಬಿದ್ದಾಗ ಅದು ಅವ್ರಿಗೆ ನಮಗೆ ಮುಂದೆ ತೊಂದರೆ ಆಕೈತೆ ಅನ್ನೋ ಕಾರಣಕ್ಕೆ ಸೊ ಮೋಟೋದಿಂದ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ರೈತರ ಪ್ರತಿಭಟನೆ ಕೂಡ ಇದೇ ರೀತಿ ಐತೆ. ಯಾಕಂದರೆ ಯಾರೋ ಒಂದು ಕೆಲವು ದೊಡ್ಡ ಕಂಪ್ನಿಗೆ ಲಾಭ ಮಾಡಲಿಕ್ಕೆ BJP ಅವರು, ಮೋದಿ ಅವರು ಪ್ರಯತ್ನ ಮಾಡಿದ್ರು. ಭಾಳ ದೊಡ್ಡ ಪ್ರತಿಭಟನೆಯಿಂದ ದೊಡ್ಡ ಹೋರಾಟ ಕೂಡ ಆಯಿತು. ಹೊಸ ಶಿಕ್ಷಣ ನೀತಿ ಇನ್ನೂ ಭಾಳ ಜನಕ್ಕೆ ತಿಳಿದಿಲ್ಲ, ಅದು ಕೂಡ ಇದೇ ರೀತಿ ಇದೆ. ಇವತ್ತು ಅಗ್ನಿಪಥ್ ಕೂಡ ಇದೇ ರೀತಿ ಇದೆ. ಸೊ ಅವ್ರಿಗೇನು ಲಾಭ ಆಗ್ತೈತೆ ಅವ್ರಿಗೆ, ಪಕ್ಷಕ್ಕೆ ಅಂಥ ಕಾಯ್ದೆಗಳನ್ನು ತರಲಿಕ್ಕೆ ಮಾಡ್ತಾರೆ. ಜನ ಜಾಗೃತಿ ಆಗಬೇಕಷ್ಟೇ ನಮ್ಮ ವಿನಂತಿ, ಸಜೆಷನ್. ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ಇದನ್ನು ಯಾವ ರೀತಿ ಇಲ್ಲ, ನಾವು ಜನ ವಿರೋಧಿ ಅಲೆ ಈಗ ಶುರುವಾಗಿದೆ. ಅಲ್ಲ, ಇದರಲ್ಲಿ ಪಾರ್ಟಿ ಮಾಡುವಂಥದ್ದು ಏನಿಲ್ಲ. ಎಲ್ಲರ ನಮ್ಮದು ಅವ್ರಿಗೆ ಸಹಾನುಭೂತಿ ಅಷ್ಟೇ ಇರಬಹುದು ಹೊರತಾಗಿ ನಾವು ಅದಕ್ಕೆ ಔಟ್ಸೈಡ್ ಸಪೋರ್ಟ್ ಅಂದರೆ ಅವ್ರಿಗೆ ಮಾನಸಿಕವಾಗಿ ಸಪೋರ್ಟ್ ಮಾಡೋದು ಅಷ್ಟೇ ಹೊರತು ಅದು ಅವರ ಸ್ವಪ್ರೇರಣೆಯಿಂದ ಹೋರಾಟ ಪ್ರಾರಂಭ ಆಗಿದೆ. ಸೊ ಅವ್ರಿಗೆ ಆದಷ್ಟು ಬೇಗ ಯಶಸ್ವಿ ನ್ಯಾಯ ಸಿಗಬೇಕಂತ ನಮ್ಮ ಆಗ್ರಹ ಅಷ್ಟೇ. ಯಾಕಂದರೆ ಸಡನ್ಲಿ ಕೆಲವೊಂದಿಷ್ಟು ಟ್ರೈನಿಂಗ್ ಇರ್ತವೆ, ಅದಕ್ಕೆ ಫಿಸಿಕಲ್ ಎಕ್ಸಾಮ್ ಇರ್ತದೆ, ಇದು ಮೆಡಿಕಲ್ ಇರ್ತದೆ, ಆಮೇಲೆ ನೀವು ಬರೀಬೇಕಾಗ್ತದೆ. ಇದೆಲ್ಲ ಹೊರತು ಡೈರೆಕ್ಟಾಗಿ ಮನೆಯೊಬ್ಬರನ್ನು ತೊಗೋತೀನಿ ಅಂತಂದು ಇದು ಎಂಥದ್ದು ಇಲ್ಲ, ಭಾಳ ಅದ ಹೇಳಿಲ್ಲ, ಕಷ್ಟ ಇದೆ. ಭಾಳಷ್ಟು ಜನಕ್ಕೆ ಅನ್ಯಾಯ ಆಗ್ತಿದೆ. ಇದು ಈ ಕಾನೂನನ್ನು ಇನ್ನು ತೆಗೆದುಕೊಳ್ಳಬೇಕು ಮತ್ತು ಯಥಾಸ್ಥಿತಿ ಮುಂಚೆ ಏನಿತ್ತು ಅದರಲ್ಲಿ ಮುಂದುವರಿಬೇಕಂತ ನಮ್ಮ ಆಗ್ರಹ ಇದೆ. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ.
ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಖಡೆ ಬಜಾರ್ ಬೆಳಗಾವಿಯಲ್ಲಿ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. LKGಯಿಂದ 10ನೇ ತರಗತಿವರೆಗೆ ಈ ಕೂಡಲೇ ಸಂಪರ್ಕಿಸಿ. ನ್ಯಾಷನಲ್ ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಗಿರಿಯಾಜ್ ಶೋರೂಮ್ ಹತ್ತಿರ, ಕ್ಲಬ್ ರೋಡ್, ಬೆಳಗಾವಿ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಬಾಗಲಕೋಟ ಜಿಲ್ಲೆಯ ಇಳಕಲ್ ನಗರದ SVM BBA ಮತ್ತು BSA ವಿದ್ಯಾರ್ಥಿಗಳ ರಾಷ್ಟ್ರೀಯ ಶಿಕ್ಷಣ ನೀತಿಯ ಭಾಗವಾದ ಪಠ್ಯೇತರ ಚಟುವಟಿಕೆಯಾಗಿ ಸತತ 2 ದಿನಗಳ ಕಾಲ ಸ್ವತಃ ವಿದ್ಯಾರ್ಥಿಗಳೇ ಗಾಳಿಪಟಗಳನ್ನು ತಯಾರಿಸಿ ನಗರದ ವೀರಮಣಿ ಕ್ರೀಡಾಂಗಣದಲ್ಲಿ ಗಾಳಿಪಟಗಳನ್ನು ಹಾರಿಸುವ ಸಾಮೂಹಿಕ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಸಾಮಾಜಿಕ ಕಳಕಳಿ ಹೊಂದಿದ ಇಳಕಲ್ ಸೀರೆ, ಗುಳೇದ ಗುಡ್ಡದ ಕಣ, ಪುನೀತ್ ರಾಜ್ಕುಮಾರ್ ನೆನಪು, ಮಹಿಳೆ ಮೇಲಿನ ಅತ್ಯಾಚಾರ ತಡೆ, ಭಾರತೀಯ ಸೇನೆ, ಜಾಗತಿಕ ತಾಪಮಾನ ತಡೆ ಸೇರಿದಂತೆ ವಿವಿಧ ಗಾಳಿಪಟಗಳನ್ನು ಹಾರಿಸಿ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿ ಸಂಭ್ರಮಿಸಿದರು. ಫ್ಯಾಕಲ್ಟಿಗಳ ಹುಡುಗರು ನೋಡಲ್ಲ ಎಲ್ಲರೂ ಹೆಂಗ ಲಗ ಹೊಡ್ಯಾಕತ್ ಬಿಡ್ರಿ, ಜಲ್ದಿ ಕೈ ಬಿಡ್ಲಿ. ಅದ ರೇಪ್ ಅಂತ ಮಾಡಿದ್ದಾರೆ. ಈಗ ಇತ್ತೀಚಿನ ಒಂದು ಜನರೇಷನ್ ಅಲ್ಲಿ ಒಂದು ಹೆಣ್ಮಕ್ಳ ಮೇಲೆ ಬಹಳ ಇದೊಂದು ನಡೀತಿದೆ. ಇದು ಒಂದು 2-3 ಡೇಸ್ ಬ್ಯಾಗ್ ಇಳಕಲ್ ನಲ್ಲೂ ನಡೆದಿತ್ತು. ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನ ಸ್ಟಾಪ್ ಮಾಡಬೇಕು ಅಂತಂದು ಅವರು ಒಂದು ಇಂಡಿಯಾದಲ್ಲಿ ಒಂದು ಸಂದೇಶ ಕೊಡತ್ತಿದ್ದಾರೆ. ಗರ್ಲ್ಸ್ ಮೇಲೆ ಫ್ರೀಡಮ್ ಆಗ್ಲಿಕ್ಕೆ ಇನ್ನ ಒಂದು ನಮ್ದು ಏನು ಫ್ರೀಡಮ್ ಸಿಕ್ಕಿದೆ, ಬಟ್ ಅದು ಗರ್ಲ್ಸಿಗೆ 100% ಫ್ರೀಡಮ್ ಸಿಕ್ಕಿಲ್ಲ. ಸೊ ಅದಕ್ಕೆ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಗರ್ಲ್ಸಿಗೆ ಎಷ್ಟು ಬಾಯ್ಸಿಗೆ ಫ್ರೀಡಮ್ ಐತೆ ಅಷ್ಟು ಗರ್ಲ್ಸಿಗೆ ಫ್ರೀಡಮ್ ಸಿಗ್ಲಿ ಅಂತಂದು ಅವರು ಒಂದು ಮೆಸೇಜ್ ಅನ್ನು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನ ಇನ್ಕ್ರೆಡಿಬಲ್ ಇಂಡಿಯಾದಲ್ಲಿ ಮಾಡಿದ್ದಾರೆ. ಮತ್ತೆ ಇಳಕಲ್ ಸಾರಿ, ನೆಕ್ಸ್ಟ್ ನಮ್ದು ಏನು ಸೇವ್ ಎನಿಮಲ್ಸ್, ಆಮೇಲೆ ಮ್ಯಾನ್ ಕೈಂಡ್ ತೋರಿಸಿ ಎನಿಮಲ್ಸ್ ಮೇಲೆ ಮಾಡಿದ್ದಾರೆ. ಆಮೇಲೆ ಸೇವ್ ಬರ್ಡ್ಸ್ ಮಾಡಿದ್ದಾರೆ. ಸ್ಕ್ಯಾಮ್ 2020 ಅಂತ ಮಾಡಿದ್ದಾರೆ. ಆಮೇಲೆ ಗ್ಲೋಬಲ್ ವಾರ್ಮಿಂಗ್ ಅಂತ ಮಾಡಿದ್ದಾರೆ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ನೆನಪಿನ ಕಾಣಿಕೆಯಾಗಿ ಮಾಡಿದ್ದಾರೆ. ಆಮೇಲೆ ಸ್ಟಾಪ್ ರೇಪ್ ಅಂತ ಮಾಡಿದ್ದಾರೆ. ಸಮೀಕ್ಷಾ ಈ ಕುರಿತು ಉಪನ್ಯಾಸಕಿ ಮೋಹಿನಿ ಗೆಲಾಡ ಮಾಹಿತಿ ನೀಡಿದರು. ಕಾಲೇಜಿನ ಪ್ರಾಂಶುಪಾಲ ಶ್ರೀಕಾಂತ್ ಅಮಾರ ಮಾತನಾಡಿದ್ದು ಹೀಗೆ. ನಮ್ಮ ಕಾಲೇಜಿನಲ್ಲಿ NEP ಪ್ರಕಾರ ಪಠ್ಯೇತರ ಚಟುವಟಿಕೆಗಳನ್ನು ಆಚರಿಸುತ್ತಿದ್ದೇವೆ. ಅದರಲ್ಲಿ ಒಂದನೇದ್ದು ಭಾರತೀಯ ಸಂಸ್ಕೃತಿ, ಹಳೆಯ ಸಂಸ್ಕೃತಿ ಏನಂದರೆ ನಮ್ಮ ಗಾಳಿಪಟವನ್ನು ತಯಾರು ಮಾಡುವುದು. ಇಲ್ಲಿ ವಿದ್ಯಾರ್ಥಿಗಳು ತಾವೇ ಖುದ್ದಾಗಿ ತಾವೇ ವಸ್ತುಗಳನ್ನು ತಂದು ತಯಾರು ಮಾಡಿ ಪ್ರತಿಯೊಂದು ಗಾಳಿಪಟದ ಮೇಲೆ ತಮ್ಮ ವಿಷಯವನ್ನು ವಿಸ್ತರಿಸಿದ್ದಾರೆ. ಮೊದಲನೇದು ಇಳಕಲ್ ಸಾರಿ ಬಗ್ಗೆ ವಿಸ್ತರಿಸಿದ್ದಾರೆ. ನೆಕ್ಸ್ಟ್ ಇಂಡಿಯನ್ ನೇವಿ ಬಗ್ಗೆ ಮಾಡಿದ್ದಾರೆ. ನೆಕ್ಸ್ಟ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾಡಿದ್ದಾರೆ. ಪ್ರತಿಯೊಂದು ವಿಷಯ ಅದರ ಮೇಲೆ ಬಿತ್ತರಿಸಿದ್ದಾರೆ. ಅದು ಮತ್ತು ವಿದ್ಯಾರ್ಥಿಗಳು ನಮ್ಮ ದೊಡ್ಡ ಗ್ರೌಂಡ್ ಇರೋದರಿಂದ ಚೆನ್ನಾಗಿ ಗಾಳಿಪಟವನ್ನು ಆರಿಸಿ ಸಂತೋಷಪಟ್ಟಿದ್ದಾರೆ. ಈ ಗಾಳಿಪಟ ತಯಾರಿಕೆಗಾಗಿ ಕಾಲೇಜಿನ ಚೇರ್ಮನ್ MB ಹರವಿ, ಪ್ರಾಂಶುಪಾಲರಾದ ಶ್ರೀಕಾಂತ್ ಮಾರ, ಉಪನ್ಯಾಸಕರಾದ ಸಂತೋಷ್ ಬೆಳಗಲ್ಲ, ಮೋಹಿನಿ ಗೆಲಡ, ಪ್ರಮೋದ್ ದಟ್ಟಿ, ಗಣೇಶ್ ಶಿವನಗುತ್ತಿ, ಶಿವಕುಮಾರ್ ಹಿರೇಮಠ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪ್ರತಿನಿಧಿ ಸಚಿನ್ ಸಾಲಿಮಠ, ಇಳಕಲ್ S9 TV. ಮೊನ್ನೆ ನಡೆದ ವಾಯುವ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೊಳೆಯನ್ನು ಹರಿಸಿ ಚುನಾವಣೆಯಲ್ಲಿ ವಿಜಯವನ್ನು ಸಾಧಿಸಿದೆ. ಇದು ನಿಜವಾದ ಫಲಿತಾಂಶವಲ್ಲ ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೋವಿಂದ್ ಕಾರಜೋಳ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೋವಿಂದ್ ಕಾರಜೋಳ, ಕಾಂಗ್ರೆಸ್ ವಾಯುವ್ಯ ಶಿಕ್ಷಕರ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಹಣದ ಹೊಳೆಯನ್ನು ಹರಿಸಿ ಗೆಲುವನ್ನು ಸಾಧಿಸಿದೆ. ಈ ವೇಳೆ ಹಣದ ಹೊಳೆಯನ್ನು ಹೇಗೆ ಹರಿಸಿತು ಎಂಬುದನ್ನು ಕುರಿತಂತೆ ನಾವು ಚರ್ಚೆ ಮಾಡುವುದಿಲ್ಲ. ಈ ಕುರಿತು ಎಲ್ಲ ಮಾಧ್ಯಮದವರು ಬರೆದಿದ್ದೀರಿ. ನಾವು ಮತ್ತೆ ಈ ಕುರಿತಂತೆ ವಿಶ್ಲೇಷಣೆ ಮಾಡುವುದಿಲ್ಲ. ಕೆಲವೊಮ್ಮೆ ರಾಜಕೀಯದಲ್ಲಿ ರಾಜಕೀಯ ವಿಶ್ಲೇಷಣೆಗಳ ಲೆಕ್ಕಾಚಾರ ತಪ್ಪಾಗುತ್ತದೆ ಎಂದರು. ಇದೇ ವೇಳೆ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಬಿಜೆಪಿ ನಾಯಕರ ವ್ಯಂಗ್ಯ ಹೇಳಿಕೆಗಳೇ ಕಾರಣವಾಯಿತಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದರು. ಪಕ್ಷ ಚುನಾವಣೆಯಲ್ಲಿ ಬಿಜೆಪಿಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಸೋಲು ಯಾವ ರೀತಿ ಅದನ್ನು ವಿಶ್ಲೇಷಣೆ ಮಾಡ್ತೀರಿ ಅಂತ ತಾಳ್ತೀರಿ? ನನ್ನ ವಿಶ್ಲೇಷಣೆ ಅಂದರೆ, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಹಣದ ಹೊಳೆ ಹರಿಸಿ ಗೆದ್ದಿದ್ದಾರೆ. ಇದು ನಿಜವಾದಂಥ ರಿಸಲ್ಟ್ ಅಲ್ಲ, ಅಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ.
ಪ್ರಜ್ಞಾವಂತ ಶಿಕ್ಷಕರು ವೋಟ್ ಮಾಡ್ಕೊಂಡ್ರ ಅಂತ ನಾನು ಅದನ್ನು ಹೇಳಲಿಲ್ಲ. ನಾನು ಹೇಳೋದು ಕೇಳಿ, ಹಣದ ಹೊಳೆ ಹರಿಸಿದ್ರು ಅಂದ್ರೆ ಯಾವ ರೀತಿ ಹರಿಸಿದ್ರು ಅನ್ನೋದು ನಾನು ವಿಶ್ಲೇಷಣೆ ಮಾಡಲಿಲ್ಲ. ನೀವೇ ತೋರಿಸಿದ್ರಿ, ನೀವೇ ಬರ್ದಿರಿ. ಮತ್ತೆ ನೋಡಿ, ಅವರು ಯಾವ ರೀತಿ ಮಾಡಿದ್ರು, ಏನು ಮಾಡಿದ್ರು ಅನ್ನೋದು ನೀವೇ ಎಲ್ಲ ಪತ್ರಿಕೆಯವರು, ಎಲ್ಲ ಟಿವಿಯವರು ಬರ್ದಿದ್ರಿ. ನಾನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಲಿಕ್ಕೆ ನಿಮ್ಗೆ ಅಂದ್ರೆ ಕೈ ಹಿಡಿಲು ಅಥವಾ ನಿಮ್ಗೆ ಸಪೋರ್ಟ್ ಮಾಡಿ ಅನ್ಸಲ್ವ ಸರ್? ಯಾಕಂದ್ರೆ 22 ಜನ MLA-ಗಳು, 5 ಜನ ಕೂಡ ಹೆಲ್ಪ್ ಮಾಡಲಿಲ್ಲ. ಯಾಕೆ ಸರ್ ಇಷ್ಟು 4 ಜನ ಸಚಿವರು ಈ ರೀತಿ ಚರ್ಚೆಗೆ ಬರ್ತಾ ಇಲ್ವಾ? ಬರೇ ಹಣದ ಒಂದೇ ರೀಸನ್ ಈ ಸೋಲಿಗೆ? 22 ಜನ MLA-ಗಳು ಏನ್ ಮಾಡಿದ್ರು ಅಂತ 33ರೊಳಗ ಕೇವಲ 10 ಜನ ಇರ್ತಕ್ಕಂತ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ಗೆಲ್ಲುವಂತ ನೋಡಿ. ಕೆಲವೊಂದು ಸಾರಿ ರಾಜಕಾರಣದಲ್ಲಿ ಕ್ಯಾಲ್ಕುಲೇಷನ್ಸ್ ತಪ್ಪಾಗಿರ್ತಾವ. ಈ ಬಿಜೆಪಿ ನಾಯಕರ ವ್ಯಂಗ್ಯ ಭರಿತ ಹೇಳಿಕೆಗಳೇ ಅವ್ರು ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಪಾಯಿಂಟ್ ಆಯ್ತಾ ಅಂತ ನೀವು ಹೇಳಿದ್ರಿ. ನೋಡಿ, ವ್ಯಂಗ್ಯ ಹೇಳಿಕೆಗಳಿಂದ ರಿಸಲ್ಟ್ ಹೆಚ್ಚು ಕಡಿಮೆ ಆಗುದಿಲ್ಲ, ಸೃಷ್ಟಿ ಆಗುತ್ತೆ ಅಂತ ಸಾಧ್ಯ ಇಲ್ಲದ ಮಾತು. ಈಗ ಹಂಗಾತಂದ್ರ ಈಗ ರಾಹುಲ್ ಗಾಂಧಿ ಬಗ್ಗೆ ಯಾಕೆ ಅಲ್ಲೇ ಸೃಷ್ಟಿ ಆಗುದಿಲ್ಲ? ಅದೆಲ್ಲ ಸುಳ್ಳು. ಕೆಲವು ಬಿಜೆಪಿ ನಾಯಕರು ಮುದಿ ಎತ್ತಂದ್ರು ಅವ್ರಿಗೆ, ಕೆಲವು ನೀವು ಅಲ್ಲಿಲ್ಲ, ಬೇರೆದವ್ರು ಹೇಳಿದ್ರು. ಅದು ಏನಾದ್ರು ಎಫೆಕ್ಟ್ ಆಯ್ತಾ? ರಾಜಕೀಯದಾಗ ಟೀಕೆ ಟಿಪ್ಪಣಿಗಳು ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಇರ್ತಾವ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮುಂದುವರಿಸತಕ್ಕಂಥದ್ದು ಇರುವುದಿಲ್ಲ, ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಇರ್ತಾವ. ಚುನಾವಣೆ ಸಂದರ್ಭದಾಗ ಟೀಕೆ ಟಿಪ್ಪಣಿಗಳೇ ಬೇರೆ, ಬೇರೆ. ನಿಮಗೆ ಲಕ್ಷ್ಮೀ ಪಾತ್ರ ಕೇಳ್ತಾರೆ, ನಿಮ್ಮ ವಯಸ್ಸೆಷ್ಟು, ಕಾರಜೋಳ ವಯಸ್ಸೆಷ್ಟು? ನಾನು ನಿಮಗೆ ದಿಲೀಪ್ ಅವರು ಇಷ್ಟೇ ಹೇಳಿನಿ, ಚುನಾವಣೆ ಸಂದರ್ಭದಲ್ಲಿ ಕೇಳಿ ಟೀಕೆ ಟಿಪ್ಪಣಿಗಳು ಬೇರೆ. ಚುನಾವಣೆ ಸಂದರ್ಭದಾಗ ಅವು ಬೇರೆನೇ ಇರ್ತಾವ, ಮುಂದೂ ಬೇರೆ ಇರ್ತಾವ. ಬಾಲ್ಯ ವಿವಾಹ ಕುರಿತು ಶಾಲಾ ಮಕ್ಕಳಿಂದ ಜಾಥಾ. ಇಳಕಲ್ ತಾಲೂಕಿನ ಹೊಸೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಂದ ಹೊಸೂರು ಗ್ರಾಮದಲ್ಲಿ ಬಾಲ್ಯ ವಿವಾಹ ವಿರುದ್ಧ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮುಖಾಂತರ ಬಾಲ್ಯ ವಿವಾಹದ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಸಭೆಯಲ್ಲಿ ವಿಕಾಸ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪದಾಧಿಕಾರಿಗಳು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಪ್ರತಿನಿಧಿ ಸಚಿನ್ ಸಾಲಿಮಠ, ಇಳಕಲ್ S9 TV. ಇಳಕಲ್ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ವಿಜಯ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘದಿಂದ ಜೂನ್ 21ರಂದು ಬೃಹತ್ ಯೋಗ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಸಂಸ್ಥೆಯ ಆಯುರ್ವೇದಿಕ್ ಮಹಾವಿದ್ಯಾಲಯ ಸೇರಿದಂತೆ ಹಲವು ವಿಭಾಗಗಳ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏಕಕಾಲಕ್ಕೆ ಪಾಲ್ಗೊಳ್ಳಲಿದ್ದು, ಬಾಗಲಕೋಟ ಜಿಲ್ಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಸೇರಿ ಮಾಡುತ್ತಿರುವ ಪ್ರಥಮ ಯೋಗ ಶಿಬಿರವಾಗಿದೆ ಎಂದು ಆಯುರ್ವೇದಿಕ್ ಮಹಾವಿದ್ಯಾಲಯದ ಚೇರ್ಮನ್ ಬಸವರಾಜ್ ಕಬ್ಬಿಣದ ತಿಳಿಸಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪತ್ರಕರ್ತರ ಪ್ರಕಟಣೆಗಾಗಿ ಈ ಮೂಲಕ ಇಳಕಲ್ ತಾಲೂಕಿನ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ವರದಿಗಾರರಾಗಿ ತಿಳಿಸುವುದೇನೆಂದರೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದಿನಾಂಕ 21/6/2022 ರಂದು ಬೆಳಗ್ಗೆ 8 ಗಂಟೆಗೆ ನಮ್ಮ ವೀರಮಣಿ ಕ್ರೀಡಾಂಗಣದಲ್ಲಿ SVM ವಿವಿ ಸಂಘದ ಎಲ್ಲ ವಿವಿಧ ಸಂಘದ ಕಾಲೇಜುಗಳು ಸೇರಿಕೊಂಡು ಅದ್ಧೂರಿಯಾಗಿ ಏಕಕಾಲಕ್ಕೆ ಯೋಗ ಮಾಡುವ ಮುಖಾಂತರ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸ್ವಸ್ಥ ಶಾಲಕ್ಯ 2022 ಎಂಬ ಶೀರ್ಷಿಕೆ ಅಡಿಯಲ್ಲಿ ಆಚರಿಸಲು ಇಚ್ಛಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಸಂಸ್ಥೆಯ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಯೋಗದ ಮಹತ್ವದ ಕುರಿತು ಪ್ರಬಂಧ ಸ್ಪರ್ಧೆ ಹಾಗೂ ವಿವಿಧ ರೋಗಗಳಲ್ಲಿ ಯೋಗದ ಮಹತ್ವದ ಕುರಿತು ಪೋಸ್ಟರ್ ಪ್ರೆಸೆಂಟೇಷನ್ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಚಿತ್ತರಿಗೆ ಸಂಸ್ಥಾನದ ಶ್ರೀ ಮನೇಪ ಗುರುಮಾಂತ ಶ್ರೀಗಳು ಉದ್ಘಾಟಿಸಲಿದ್ದಾರೆ. ಅವರ ಜೊತೆ ಸಂಘದ ಎಲ್ಲ ಪದಾಧಿಕಾರಿಗಳು, ಶಿಕ್ಷಕ ವೃಂದದವರು ಎಲ್ಲ ವಿದ್ಯಾರ್ಥಿಗಳಿಗೂ ಪಾಲ್ಗೊಳ್ಳಲಿದ್ದಾರೆ ಮತ್ತು ಏಕಕಾಲಕ್ಕೆ 1000 ವಿದ್ಯಾರ್ಥಿಗಳು ಈ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಬಾಗಲಕೋಟ್ ಜಿಲ್ಲೆಯಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಲಿದ್ದಾರೆ ಎಂದು SVM ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಡಾಕ್ಟರ್ KC ದಾಸ್ ಅವರು ತಿಳಿಸಿದ್ದಾರೆ. ವಂದನೆಗಳೊಂದಿಗೆ
ಪ್ರತಿನಿಧಿ ಸಚಿನ್ ಸಾಲಿಮಠ, ಇಲ್ಕಲ್ S9 ಟಿವಿ. 2022-23ನೇ ಸಾಲಿನ ಶಾಲಾ ಸಂಸತ್ತಿನ ಮಂತ್ರಿಮಂಡಲಕ್ಕೆ ಪ್ರಮಾಣ ವಚನ ಸಮಾರಂಭ ಹಾಗೂ ಪ್ರೇರಣಾ ಕ್ಲಬ್ ಉದ್ಘಾಟನೆ ಕಾರ್ಯಕ್ರಮವು KGS ನಂದವಾಡಗಿ ಶಾಲೆಯಲ್ಲಿ ಅದ್ಧೂರಿಯಾಗಿ ನೆರವೇರಿತು. ವಿದ್ಯಾರ್ಥಿನಿಯರಿಗೆ ಚುನಾವಣೆ ಬಗ್ಗೆ ಸಂಪೂರ್ಣವಾಗಿ ಅರಿವು ಮೂಡಿಸಲಾಯಿತು. ಚುನಾಯಿತ ಅಭ್ಯರ್ಥಿಗಳಿಗೆ ಶಾಲಾ ಮುಖ್ಯ ಗುರುಗಳಿಂದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಶಾಲಾ ಪ್ರಧಾನಮಂತ್ರಿಯಾಗಿ ಅಜೀಮಾ ಗುಡಿಹಾಳ ಆಯ್ಕೆಯಾದರು. ಐಶ್ವರ್ಯ ಬಳಲೂದ ಶಿಕ್ಷಣ ಮಂತ್ರಿಯಾಗಿ, ರಾಧಿಕಾ ಪಂತಗಾರ ಸಾಂಸ್ಕೃತಿಕ ಮಂತ್ರಿಯಾಗಿ, ನಿಂಗಮ್ಮ ಈಟಿ ಗ್ರಂಥಾಲಯ ಮಂತ್ರಿಯಾಗಿ, ಫಕೀರವ್ವ ಗುರಿಕಾರ ಕ್ರೀಡಾ ಮಂತ್ರಿಯಾಗಿ, ಚೌಡಮ್ಮ ಕಟಗಿ ರಕ್ಷಣಾ ಮಂತ್ರಿಯಾಗಿ, ವಿದ್ಯಾಶ್ರೀ ಚಿನ್ನಾಪುರ ಆರೋಗ್ಯ ಮಂತ್ರಿಯಾಗಿ, ರೇಷ್ಮಾ ಭಾವಿಕಟ್ಟಿ ಆಹಾರ ಮತ್ತು ಅಕ್ಷರ ದಾಸೋಹ ಮಂತ್ರಿಯಾಗಿ, ಮಧು ಹುಲಗೇರಿ ಮಹಿಳಾ ಪ್ರತಿನಿಧಿಯಾಗಿ, ಭಾಗ್ಯಶ್ರೀ ಪೊಲೀಸ್ ವಿರೋಧ ಪಕ್ಷದ ನಾಯಕಿಯಾಗಿ ಆಯ್ಕೆಯಾದರು. ಇವರ ಕಾರ್ಯ, ಕರ್ತವ್ಯ ಹಾಗೂ ಜವಾಬ್ದಾರಿಗಳನ್ನು ತಿಳಿಸಲಾಯಿತು. ನಂತರದಲ್ಲಿ ಈ ವರ್ಷದ ಪ್ರೇರಣಾ ಕ್ಲಬ್ ಕಾರ್ಯಕ್ರಮ ಶಾಲೆಯ ಮುಖ್ಯ ಗುರುಗಳಿಂದ, ಗುರುಮಾತೆಯರಿಂದ, ಪ್ರೇರಣಾ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಸದಸ್ಯರಿಂದ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರೇರಣಾ ಕ್ಲಬ್ಬಿನ ಮಹತ್ವ, ಅದರ ಪರಿಚಯವನ್ನು ವಿದ್ಯಾರ್ಥಿನಿಯರಿಗೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಗುರುಗಳಾದ ಶ್ರೀ ಪ್ರಭಯ್ಯ ಲೂತಿಮಠ, ಗುರುಮಾತೆಯರಾದ ಶ್ರೀಮತಿ ಜ್ಯೋತಿ ವಿ ಕುಂಬಾರ, GR ನದಾಫ್, SV ಬಳಲೂದ ಹಾಗೂ ವಿದ್ಯಾರ್ಥಿನಿಯರು ಹಾಜರಿದ್ದರು. ವಿಶ್ವನಾಥ ತೋಟಿರವರು ಸ್ವಾಗತಿಸಿದರು. ಬಸವರಾಜ್ ಬಾಲಕುಂದಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಪ್ರತಿನಿಧಿ ಸಚಿನ್ ಸಾಲಿಮಠ, ಇಲ್ಕಲ್ S9 ಟಿವಿ. ಇವಿಷ್ಟು ಈ ಹೊತ್ತಿನ ಮತ್ತು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.